ಕಾರವಾರದಲ್ಲಿ ಒಂದು ಕೊರೋನಾ ಕೇಸ್ ಪತ್ತೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಕಾಲಿಟ್ಟೇ ಬಿಟ್ಟಿದೆ ಕೊರೋನಾ ರೂಪಾಂತರಿ ತಳಿ. ಕಾರವಾರ ತಾಲೂಕಿನ ಸದಾಶಿವಗಡ ಗ್ರಾಮದ ಯುವಕನಲ್ಲಿ ಸೋಂಕು ಪತ್ತೆಯಾಗಿದೆ. ಗೋವಾದಿಂದ ಈತ ಬಂದಿದ್ದ ಯುವಕನಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಆತನಲ್ಲಿ ಸೋಂಕು ಪತ್ತೆಯಾಗಿದ್ದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಆರ್ಟಿಪಿಸಿಆರ್ ರಿಪೋರ್ಟ್ಗೆ ನೆಗೆಟಿವ್ ಅಂತ ರಿಪೋರ್ಟ್ ಬಂದಿದೆ. ಅಂದ್ರೆ 15 ದಿನಗಳ ಹಿಂದೆ ಅವನಿಗಿತ್ತು. ಒಂದೇ ಕುಟುಂಬದ 15ರಿಂದ 20 ಜನರಲ್ಲಿ ಕೆಮ್ಮು, ನೆಗಡಿ, ಜ್ವರ ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡಿದೆ. ಒಂದೇ ಕುಟುಂಬದ ಸದಸ್ಯರಲ್ಲಿ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಿದ್ದು ಲಸಿಕೆ ಪಡೆದ ಹಿನ್ನೆಲೆ 3 ರಿಂದ 4 ದಿನದಲ್ಲಿ ಇವರೆಲ್ಲರೂ ಕೂಡ ಚೇತರಿಸಿಕೊಳ್ತಾ ಇದ್ದಾರೆ ಅನ್ನುವಂತಹ ರಿಪೋರ್ಟ್ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟು 15ರಿಂದ 20 ಜನರಲ್ಲಿ ಕೆಮ್ಮು, ನೆಗಡಿ, ಜ್ವರ ಕಾಣಿಸಿಕೊಂಡಿದೆ. ಸೊ ಇದು ಬೇಗ ಸ್ಪ್ರೆಡ್ ಆಗುವಂತಹ ಒಂದು ವೈರಸ್. ಆದರೆ ಅಪಾಯಕಾರಿನ ಅಲ್ವಾ ಅನ್ನೋದರ ಕುರಿತಾಗಿ ಸದ್ಯಕ್ಕೆ ಈ ಒಂದು ಕೇಸ್ನ ಗಮನಿಸಿದಾಗ ಎಲ್ಲರೂ ಕೂಡ ಪೂರ್ಣ ಗುಣಮುಖರಾಗಿರುವಂತಹ ರಿಪೋರ್ಟ್ ಲಭ್ಯವಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಸಾಗರ್ರಿಂದ. ನವೀನ್ ಸಾಗರ್, 15 ದಿನಗಳ ಹಿಂದೆ ಆತ ಗೋವಾ ಹೋಗಿ ಬಂದಿದ್ದ ನಂತರದಲ್ಲಿ ಅವನಿಗೆ ಸೋಂಕು ಕಾಣಿಸ್ಕೊಂಡಿತ್ತು. ಈಗ ಚೇತರಿಸಿಕೊಂಡಿದ್ದಾನೆ. ಬಟ್ ಅವರ ಕ್ವಾರಂಟೈನ್ ಮಾಡಲಾಗಿತ್ತಾ? ಇಲ್ಲಿ ನಿಯಮ ಪಾಲನೆ ಆಗಿದೆಯಾ? ಎಷ್ಟು ಮಂದಿಗೆ ಸೋಂಕು ಹಬ್ಬಿದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ? ಈಗಾಗಲೇ ಒಬ್ಬ ವ್ಯಕ್ತಿಗೆ ಈಗ ಜೇವನ್ ರೂಪಾಂತರಿ ತಳಿ ಈಗ ವೈರಸ್ ಇರೋದು ಪತ್ತೆ ಆಗಿರುವಂತದ್ದು. ಆತ ಗೋವಾದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ. ನಂತರದಲ್ಲಿ ಕಾರವಾರದಲ್ಲಿ ಆತನ ನಿವಾಸ ಆಗಿರುತ್ತೆ. ಅಲ್ಲಿಗೆ ಬಂದಾಗ ಈ ವಿಷಯ ಈಗ ಆರೋಗ್ಯ ಇಲಾಖೆಯವರಿಗೆ ಗೊತ್ತಾಗಿರುವಂತದ್ದು. ಆತನಿಗೆ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ಈಗ ವೈರಸ್ ಇರುವಂತ ಪತ್ತೆ ಆಗಿದೆ. ಆದ್ರೆ ಅದು ಈಗಾಗಲೇ ಆತನಿಗೆ ಈಗ ಸದ್ಯದ ಮಟ್ಟಿಗೆ ಗುಣಮುಖ ಆಗಿರುವಂತದ್ದು. ಯಾಕಂದ್ರೆ ಕೆಮ್ಮು, ನೆಗಡಿಗೆ ಬಹಳಷ್ಟು ರೀತಿಯಲ್ಲಿ ಅವನಿಗೆ ಸೋಂಕಿನ ಒಂದು ಅಂಶಗಳು ಈಗ ಪತ್ತೆ ಆಗಿರುವಂತದ್ದು. ಹೀಗಾಗಿ ಆತನಿಗೆ ಈಗ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಲಿಕ್ಕೆ ಹೇಳಿರುವಂತದ್ದು. ಹಾಗಾಗಿ ಆತ ಮನೆಯಲ್ಲಿ ಈಗ ಇರುವಂತದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆ, ಅದರಲ್ಲೂ ಕಾರವಾರ ಭಾಗದಲ್ಲಿ, ಅದು ಗಡಿ ಜಿಲ್ಲೆ ಏನಿದೆ, ಗಡಿ ಜಿಲ್ಲೆ ಆದ್ದರಿಂದಾಗಿ ಗೋವಾ ಭಾಗದಿಂದ ಹೆಚ್ಚು ಪ್ರವಾಸಿಗರು ಕೂಡ ಈ ಭಾಗಕ್ಕೆ ಬರ್ತಾರೆ. ಮತ್ತೆ ಬೇರೆ ಬೇರೆ ಭಾಗ, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಹೀಗೆ ಬೇರೆ ಬೇರೆ ಪ್ರದೇಶದ ಜನರು ಡಿಸೆಂಬರ್ ತಿಂಗಳಾದ್ರಿಂದ ಪ್ರವಾಸಕ್ಕಾಗಿ ಗೋವಾಕ್ಕೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯ ರೂಪಾಂತರಿತ ವೈರಸ್ ಹೆಚ್ಚಾಗುವಂತಹ ಭೀತಿ ಇರುವಂತದ್ದು. ಹೀಗಾಗಿ ಗಡಿ ಭಾಗದಲ್ಲೂ ಕೂಡ ಎಚ್ಚರಿಕೆ ರೀತಿಯಲ್ಲಿ ಈಗ ತಪಾಸಣೆಯನ್ನು ಮಾಡಲು ಕೂಡ ಈಗ ಜಿಲ್ಲಾಡಳಿತ ಒಂದು ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ನವೀನ್ ಸಾಗರ್, ನಿಮ್ಮೆಲ್ಲ ಮಾಹಿತಿಗೆ.